ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ತಮ್ಮ ಯಜಮಾನನಿಗಾಗಿ ಕಾಯುತ್ತಿರುವ ಮನುಷ್ಯರಂತೆ ಇರ್ರಿ. ರೀಪ್ರಿನ್ಸ್ ಪುಟ 3354, ಪುಟದ ಸಂಖ್ಯೆ 276. ನೀವು ಎಚ್ಚರಿಕೆಯಾಗಿಲ್ಲದಿದ್ದಲ್ಲಿ ನಿಮಗೆ ತಿಳಿದುಕೊಳ್ಳಲಾಗದು. ಈ ಸಾಮ್ಯದಲ್ಲಿ ಅಡಕವಾಗಿರುವುದೇನೆಂದರೆ, ನಮ್ಮ ಕರ್ತನು ಎರಡನೆಯ ಸಾರಿ ಬರುವಾಗ ನಂಬಿಗಸ್ತರಾದ ತನ್ನ ಸೇವಕರು ಈ ವಿಚಾರವನ್ನು ತಿಳಿದುಕೊಳ್ಳುವ ಮೊದಲೇ ಆತನು ಬಂದಿರುವನೆಂಬುದು. ಆತನು ಪ್ರತ್ಯಕ್ಷನಾಗಿರುವುದು ಬಾಗಿಲನ್ನು ತಟ್ಟುವುದರ ಮೂಲಕ ತಿಳಿಯಪಡಿಸಲಾಗುವುದು. ಮತ್ತು ಆ ತಟ್ಟುವಿಕೆ ಎಂಬುದು ಬಾಯಿ ಮಾತಿನಿಂದಾಗಲಿ ಇಲ್ಲವೇ ಮುದ್ರಿತವಾದ ಹಾಳೆಗಳ ಮೂಲಕವಾಗಲಿ ಒಡೆಯನು ಪ್ರತ್ಯಕ್ಷನಾಗಿರುವುದರ ಸಾಕ್ಷಿ ಪ್ರಮಾಣಗಳನ್ನು ಕೆಲವು ವಿಶೇಷವಾದ ಸೇವಕನ ಅಥವಾ ಸೇವಕರ ಮುಖಾಂತರವಾಗಿ ಪ್ರಕಟಿಸುವುದಕ್ಕೆ ಹೋಲಿಕೆಯಾಗಿರುವುದು. ದೃಷ್ಟಾಂತವಾಗಿ ಹೇಳುವುದಾದರೆ, ಕಾಲವು ಪರಿಪೂರ್ಣವಾಗಿರುವುದೆಂಬುದನ್ನು ಕಾಲಗಣನೆಯ ವಿಷಯವಾದ ಪ್ರವಾದನೆಗಳು ನೆರವೇರಿಸಲ್ಪಟ್ಟಿರುವುದರ ಮೂಲಕವಾಗಿ, ಅಂದರೆ ಆ ಘಟನೆಯು ಸುವಾರ್ಥ ಯುಗದ ಅಂತ್ಯಕಾಲಕ್ಕೆ ಮತ್ತು 1000 ವರ್ಷದ ಆಳ್ವಿಕೆಯ ಆರಂಭದ ಕಾಲಕ್ಕೆ ಸಂಬಂಧಿಸಿರುವುದೆಂದು ಮತ್ತು ಸತ್ಯವೇದದಲ್ಲಿ ನೀಡಲಾಗಿರುವ ಕೆಲವು ಸೂಚನೆಗಳು ನೆರವೇರುವುದಾಗಿ ಪ್ರಕಟಿಸಿರುವುದು. ಇಂಥ ಸಾಕ್ಷ್ಯ ಆಧಾರಗಳು ಬಾಗಿಲು ತಟ್ಟುವಿಕೆಯ ವಿಧದಲ್ಲಿದ್ದು, ಯಾವ ಸೇವಕರನ್ನು ಕರ್ತನು ಎಚ್ಚರಗೊಳಿಸುವನೋ ಅವರು ಅದನ್ನು ಕೇಳಿಸಿಕೊಳ್ಳುವರು. ಆ ಬಾಗಿಲು ತಟ್ಟುವಿಕೆಯ ಕಾರ್ಯ ಮಾಡುವುದು ಸಾಮಾನ್ಯ ಸೇವಕರಿಗಾಗಿ ಇರುವುದಿಲ್ಲ, ಆದರೆ ಬಾಗಿಲು ತಟ್ಟುವಿಕೆಯ ಮತ್ತು ಪ್ರಕಟಿಸುವ ಕಾರ್ಯದ ನಿರ್ವಹಣೆಗಾಗಿ ಬಳಸಲಾಗುವ ಪಡೆಗಳನ್ನು ಮತ್ತು ಸಂಸ್ಥೆಗಳನ್ನು ಕರ್ತನು ತಾನೇ ಆದುಕೊಂಡು ಅವುಗಳನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡಿಕೊಳ್ಳಬಹುದು. ಯಾವ ಸೇವಕರು ಎಚ್ಚರವಾಗಿದ್ದು ಬಾಗಿಲು ತಟ್ಟುವುದನ್ನು ಕೇಳಿ ಅದನ್ನು ತಿಳಿದುಕೊಂಡು ಒಡೆಯನನ್ನು ಸ್ವಾಗತಿಸುವರೋ ಅವರಿಗೆ ಒಂದು ಆಶೀರ್ವಾದವು ವಾಗ್ದಾನ ಮಾಡಲ್ಪಟ್ಟಿರುವುದು. ಸೇವಕರನ್ನು ಬಿಟ್ಟರೆ ಬೇರೆ ಯಾರೂ ಬಾಗಿಲು ತಟ್ಟುವಿಕೆಯನ್ನು ಅರಿತುಕೊಳ್ಳಲಾರರೆಂಬುದು. ಲೋಕವು ಸಾಧಾರಣವಾಗಿ ಒಡೆಯನು ಹಿಂತಿರುಗಿ ಬರುವ ಕಾಲವನ್ನು ತಿಳಿದುಕೊಳ್ಳುವುದಿಲ್ಲ, ಆದರೆ ಸೇವಕರು ಮಾತ್ರ ಒಡೆಯನು ಬರುವ ನಿರ್ದಿಷ್ಟವಾದ ಕಾಲವನ್ನು ನಿಗದಿ ಮಾಡಲಾಗಿಲ್ಲ. ಕಾಲವನ್ನು ಸಮಯವನ್ನು ತಿಳಿದುಕೊಳ್ಳುವುದು ಅವರ ಕೆಲಸವಲ್ಲವೆಂಬುದನ್ನು ಸ್ಪಷ್ಟವಾಗಿ ತಿಳಿಸಿಕೊಡಲಾಗಿತ್ತು. ಆದರೆ ಅವರು ಸತತವಾಗಿ ಎಚ್ಚರವಾಗಿರತಕ್ಕದ್ದು. ಅದು ಮೊದಲನೆಯ ಜಾವದಲ್ಲಿ ಮಾತ್ರವಲ್ಲದೆ 2ನೆಯ ಮತ್ತು 3ನೆಯ ಜಾವದಲ್ಲಿಯೂ ಸಹ ಅವರು ಎಚ್ಚರವಾಗಿದ್ದು, ಯಾವ ಸಮಯದಲ್ಲಿಯಾಗಲಿ ಒಡೆಯನ ಬಾಗಿಲು ತಟ್ಟುವಿಕೆಯನ್ನು ಕೇಳಿಸಿಕೊಂಡರೂ ಅವರು ಪ್ರಾಮಾಣಿಕರಾಗಿ ಅದಕ್ಕೆ ಸ್ಪಂದಿಸಬೇಕು. ಇಲ್ಲಿ ಗಮನಿಸಬೇಕಾದುದೇನೆಂದರೆ, ಒಡೆಯನು ಯಾವಾಗ ಬರುವನೆಂಬುದನ್ನು ಸೇವಕರಿಗೆ ಎಂದೂ ಗೊತ್ತಾಗುವುದಿಲ್ಲವೆನ್ನುವುದು ಇದರ ಅಭಿಪ್ರಾಯವಲ್ಲ. ಆತನು ಬಂದಾಗ ಜಾಗೃತರಾಗಿ ಕಾದುಕೊಂಡು ಎಚ್ಚರವಾಗಿರುವ ಆತನ ಸೇವಕರೆಲ್ಲರೂ ಅರಿತುಕೊಳ್ಳುವಂಥ ವಿಧವಾಗಿ ಬಾಗಿಲು ತಟ್ಟುವಿಕೆಯು ಉಂಟಾಗುವುದೆಂಬುದು ಇದರ ಅಭಿಪ್ರಾಯ. ಸೇವಕರು ಬಾಗಿಲು ತಟ್ಟುವಿಕೆಯಾದಾಗ ಅದನ್ನು ತಿಳಿದುಕೊಳ್ಳಲಾಗದಿದ್ದಲ್ಲಿ ಬಾಗಿಲು ತಟ್ಟುವಿಕೆಯಿಂದ ಉಂಟಾಗುವ ಪ್ರಯೋಜನವೇನು? ಬಾಗಿಲು ತಟ್ಟುವಿಕೆಯು ಒಡೆಯನು ಪ್ರತ್ಯಕ್ಷನಾಗಿರುವುದಕ್ಕೆ ಸಾಕ್ಷ್ಯಾಧಾರವಾಗಿರುವುದು ಅಲ್ಲದೆ ಸೇವಕರು ಇದನ್ನು ಮುಂದಾಗಿ ತಿಳಿದುಕೊಳ್ಳುವಂತಿಲ್ಲ. ಆದರೆ ಆತನ ಬರುವಿಕೆಯ ಕಾಲದಲ್ಲಿ ಅವರು ಅದನ್ನು ತಿಳುಕೊಳ್ಳುವರು, ಅದನ್ನು ನೋಡದೆಯೇ ತಿಳಿದುಕೊಳ್ಳುವರು.